ಬೆಂಗಳೂರು ನಗರದ ನಾಗರಬಾವಿಯಲ್ಲಿ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕೆಟಿ ರಾಜು ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ನಾಗರಬಾವಿ ನಾಗರಿಕರ ಸ್ನೇಹ ಬಲಗದ ಸದಸ್ಯರು ಅದ್ದೂರಿಯಾಗಿ ಆಚರಿಸಿದರು. ಕೇಕ್ ಕತ್ತರಿಸಿ ಹೂವಿನ ಹಾರ ಹಾಕಿ ಶುಭಾಶಯ ಕೋರಿದ ಅಭಿಮಾನಿಗಳು ರಾಜು ಅವರ ಸಮಾಜಮುಖಿ ಸೇವೆಯನ್ನು ಸ್ಮರಿಸಿದರು. ಸಮಾಜ ಸೇವೆ ಹಾಗೂ ಜನಪರ ಕಾರ್ಯಗಳ ಮೂಲಕ ನಾಗರಬಾವಿ ಭಾಗದಲ್ಲಿ ಜನ ಮನ್ನಣೆ ಗಳಿಸಿರುವ ಕಾಂಗ್ರೆಸ್ ಮುಖಂಡ ಕೆಟಿ ರಾಜು ಅವರ ಹುಟ್ಟುಹಬ್ಬವನ್ನು ನಾಗರಬಾವಿ ಬೈಟ್ ಕಾಫಿ ಸರ್ಕಲ್ ಬಳಿ ಸಂಭ್ರಮದಿಂದ ಆಚರಿಸಲಾಯಿತು. ಅಭಿಮಾನಿಗಳು, ಸ್ನೇಹಿತರು ಹಾಗೂ ಸ್ಥಳೀಯ ನಾಗರಿಕರು ಸೇರಿ ಕೇಕ್ ಕತ್ತರಿಸಿ ಹೂಗುಚ್ಛ ನೀಡಿ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಭಿಮಾನಿಗಳು, ಕೆಟಿ ರಾಜು ಅವರು ಸಮಾಜ ಸೇವೆಯ ಮೂಲಕ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದು ಯುವಕರಿಗೆ ಪ್ರೇರಣೆಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಸಿಹಿ ವಿತರಣೆ ನಡೆಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ನನ್ನ ಹುಟ್ಟುಹಬ್ಬವನ್ನು ಇಷ್ಟು ಪ್ರೀತಿಯಿಂದ ಆಚರಿಸಿರುವ ಎಲ್ಲ ಸ್ನೇಹಿತರು, ನಾಗರಿಕರು ಹಾಗೂ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆಯೂ ಸಮಾಜ ಸೇವೆಯ ಮೂಲಕ ಜನರ ಜೊತೆ ಇರುತ್ತೇನೆ ಎಂದು ಕೆಟಿ ರಾಜುರವರು ಹೇಳಿದರು. ನಮ್ಮ ನಾಯಕರಾದಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಹಿರಿಯ ಮುಖಂಡರಾದಂಥ ಹನುಮಂತರಾಯಪ್ಪ ಅವರು ಮತ್ತು ಪುಟ್ಟಸಾಮಣ್ಣವರು ಮತ್ತು ನಮ್ಮ ರೂಪಾ ಲಿಂಗೇಶ್ ಅವರು ಮತ್ತು ರಾಜು ಎಲ್ಲರೂ ಬಂದಿದ್ದರು. ಅದರಲ್ಲಿ ವಿಶೇಷವಾಗಿ ಏನಂತಂದರೆ ನಮ್ಮ ಕುಸುಮ ಮೇಡಮ್ ಅವರು ಈಗ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರಿಗೇನು ಅಂತಂದರೆ ನಮ್ಮ ಈ ಭಾಗದಲ್ಲಿ ನಾವು ಒಂಥರ ಸ್ನೇಹಜೀವಿಗಳಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಒಟ್ಟಿಗೆ ನಾವು ಕರ್ಕೊಂಡು ಹೋಗ್ತಾ ಇರೋದು. ಈಗ ಇಲ್ಲಿ ಆಗಲೇ ಒಂದು 10 ವರ್ಷ ಆಯಿತು. ನಾವು 10 ವರ್ಷದಲ್ಲಿ ಈ ಪ್ರೀತಿ ವಿಶ್ವಾಸ ಜನಗಳು ಕೊಡ್ತಾ ಇರೋಂಥ ಇದೆಲ್ಲ ನೋಡಿದ್ರೆ ತುಂಬ ನಮಗೆ ಖುಷಿಯಾಗುತ್ತೆ. ಹಾಗಾಗಿ ನಮಗೆ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತನಾಡ್ತೀನಿ. ಹರ್ಷೋಲ್ಲಾಸದ ವಾತಾವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು, ಸ್ನೇಹಿತರು ಹಾಗೂ ಸ್ಥಳೀಯ ನಿವಾಸಿಗಳು ಭಾಗವಹಿಸಿ ಕೆಟಿ ರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಅಭಿಷೇಕ್, ನ್ಯೂಸ್ ಲೈನ್ ಕನ್ನಡ, ಬೆಂಗಳೂರು. ಒಂದು ಸರಳತೆ, ಸಜ್ಜನಿಕೆ, ದ್ವೇಷ ಇಲ್ಲದ ಶುದ್ಧವಾದ ಅಂತಃಕರಣ, ಸದಾ ಸೇವಾ ಮನೋಭಾವ ಈ ಥರ ರೂಢಿಸ್ಕೊಂಡಿರ್ತಕ್ಕಂಥ ಮತ್ತು ಮಹಿಳೆಯರ ಬಗ್ಗೆ ಅಪಾರ ಗೌರವ, ಎಲ್ಲ ವರ್ಗದವರಿಗೂ ಒಂದೇ ಸಮನಾದ ಒಂದು ಆತ್ಮೀಯತೆ, ಈ ಎಲ್ಲ ಗುಣಗಳು ಹೊಂದಿರತಕ್ಕಂಥ ಡಾಕ್ಟರ್ ರಾಜು ಅವ್ರನ್ನ ಪತಿಯಾಗಿ ಪಡೆದಿರ್ತಕ್ಕಂಥದ್ದೇ ನನಗೆ ಹೆಮ್ಮೆ ವಿಷಯವಾಗಿದೆ. ಇವತ್ತು ಅವ್ರಿಗೆ ಏನಪ್ಪ ನಮ್ದೆಲ್ಲ ಆಸೆ, ಇಲ್ಲೆಲ್ಲ ಇರ್ತಕ್ಕಂಥ ಈ ಒಂದು ಪ್ರತಿಷ್ಠಿತ ನಾಗರಬಾವಿ ಸರ್ಕಲ್ ದಿನೇ ದಿನೇ ಈ ಥರ ಒಂದು ನಾಯಕರಿಗೆ ಈ ಥರ ಒಂದು ಗೌರವ ಸ್ಥಾನಗಳನ್ನು ಕಲ್ಪಿಸ್ತಾ ಇದೆ. ಸೊ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಂತಿಂಥವರಲ್ಲೆಲ್ಲ ಗೌರವಾನ್ವಿತ ಮುಖಂಡರಾಗಿರ್ಬೋದು, ಈ ನಾಗರಿಕ ಬಂಧುಗಳು ಇವರ ಒಂದು ಪ್ರೀತಿ ವಿಶ್ವಾಸ, ಅಪಾರ ಅಭಿಮಾನ ಪಡೆಯುವುದು ಅಂದರೆ ಅದು ತಮಾಷೆ ಮಾತಲ್ಲ. ಅದಕ್ಕೆ ಕಾರಣ ಡಾಕ್ಟರ್ ರಾಜು ಅವರ ಒಂದು ವ್ಯಕ್ತಿತ್ವವೇ ಸರಿ. ಪದ್ಮಶಾಲಿ ನಾವು ನೇಕಾರರಾಗಿದ್ದು ನಮ್ಮ ಪದ್ಮಶಾಲಿ ಸಮಾಜದಿಂದನೂ ಸಹ ಬಂದು ನಮ್ಮ ಮೇಡಮ್ ಅವರು ಸಂಸ್ಕೃತದಲ್ಲೂ ಸಹ ತಮ್ಮ ಶುಭಾಶಯಗಳನ್ನು, ಆಶೀಸ್ಸುಗಳನ್ನು ಈಗ ತಿಳಿಸಿದ್ದಾರೆ. ಸೊ ಈ ಥರ ಎಲ್ಲರ ಸಮ್ಮುಖದಲ್ಲಿ ನಡೆದಂಥ ಈ ಶುಭ ಒಂದು ಹುಟ್ಟುಹಬ್ಬ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲರದ್ದು ಆಕಾಂಕ್ಷೆ ಒಂದೇ, ಅವ್ರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಲಭಿಸಿ ಇನ್ನೂ ಹೆಚ್ಚಿನ ಸೇವೆ ನಮ್ಮ ಜನರು ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು. ಅದು ಈ ಕನ್ನಡ ಮಾತೆ ಭುವನೇಶ್ವರಿ ದೇವಿ ಈ ಒಂದು ಅವಕಾಶ ಕಲ್ಪಿಸ್ಲಿ, ಎಲ್ಲರ ಆಶೀಸ್ಸುಗಳು ಅಂತೆ ರಾಜುರವ್ರಿಗೆ ಎಲ್ಲ ಸ್ಥಾನಮಾನಗಳು ಲಭಿಸಿ ಇನ್ನೂ ಸೇವೆ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಆಗ್ಲಿ ಅಂತ ನಾನಾದ್ರೂ ಇವತ್ತು ಎಲ್ಲ ಸಮ್ಮುಖದಲ್ಲಿ ಆಶಿಸ್ತೇನೆ.